ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಪ್ರೋಮೋಸ್ ಎಲ್ಲ ನೋಡಿದ್ರೆ ಈ ವಾರ ಫ್ಯಾಮಿಲಿ ವಾರ. ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ ಗಳ ಫ್ಯಾಮಿಲಿ ಎಲ್ಲರೂ ಬರ್ತಾರೆ. ಅವ್ರು ಬಂದು ಅವ್ರು ಯಾವ ಮೆಸೇಜ್ ಕೊಡ್ತಾ ಇದ್ದಾರೆ, ಮತ್ತೆ ಯಾವ ಫ್ಯಾಮಿಲಿ ಆಲ್ರೆಡಿ ಬಂದೋಗಿತ್ತು, ಮತ್ತೆ ಫ್ಯಾಮಿಲಿ ಬಂದಾಗ ಫಿಸಿಕಲ್ ಟಾಸ್ಕ್ ಕೊಡಕ್ಕಾಗಲ್ಲ. ಆದ್ರೂ ಈ ವಾರ ಒಬ್ರು ಕ್ಯಾಪ್ಟನ್ ಆಗ್ಲೇಬೇಕು. ಮನೆಯಿಂದ ಹೊರಗಡೆಯಿಂದ ಹೋಗುವ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಫ್ಯಾಮಿಲಿ ಅವರು ಒಂದು ಹೆಸರನ್ನು ತಗೋಬೇಕು ಕ್ಯಾಪ್ಟನ್ಗೆ. ಮತ್ತೆ ಯಾವ ಫ್ಯಾಮಿಲಿ ಬಂದಿದ್ರು, ಯಾರ್ಯಾರ ಹೆಸರು ತಗೊಂಡ್ರು, ಯಾವ ರೀತಿ ಇತ್ತು ಎಪಿಸೋಡ್ಗಳು. ಮತ್ತೆ ವಿಶೇಷವಾಗಿ ಇಲ್ಲಿ ಪ್ರತಾಪ್ ಅವರ ತಂದೆ 3 ವರ್ಷಗಳ ಕಾಲ ಮಾತಾಡಿಲ್ಲ. ಅವರ ಫ್ಯಾಮಿಲಿ ಯಾವ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಮುಂದೆ ಇರೋದು ಯಾರು, ಯಾರ್ಯಾರು ಯಾರ ಹೆಸರು ತಗೊಂಡ್ರು ಅಂತ ಮಾತಾಡೋಣ. ಚಾನಲ್ ಯಾರು ಹೊಸ್ತಾ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಶೇಷವಾಗಿ ನೋಡಿ, ಈ ವಾರ ಮಾತ್ರ ಫ್ಯಾಮಿಲಿ ವಾರ ಫುಲ್ ಫನ್ ಆಗಿರುತ್ತೆ. ಹ್ಯಾಪಿ ಬಿಗ್ ಬಾಸ್ ಅನ್ನೋ ಒಂದು ಟೈಟಲ್ ಗೆ ಈ ವಾರ ಕರೆಕ್ಟ್ ಆಗಿ ಸೂಟ್ ಆಗ್ಬೋದು ಅಂತಾನೆ ಹೇಳ್ಬೋದು. ಆ ರೀತಿ ಇರುತ್ತೆ. ಇಲ್ಲಿ ಈ ವಾರ ನಾವು ಪ್ರೋಮೋ ನೋಡಿದಾಗ ಮಾತ್ರ ಮೊದಲೇದಾಗಿ ಬಂದಿದ್ದು ನಮ್ರತಾ ಅವರ ತಾಯಿ. ನಮ್ರತಾ ಅವರ ತಾಯಿ ಈ ಎಪಿಸೋಡ್ ಅಲ್ಲಿ ಫುಲ್ ಫನ್ ಆಗಿ ಇರ್ತಾರೆ ಅಂತ ಹೇಳ್ಬೋದು. ಫುಲ್ ಎಮೋಷನ್ ಆಗಿದ್ದು ನಮ್ರತಾ ಅವರು. ನೋಡಿ, ನಮ್ರತಾ ಅವರ ತಾಯಿ ಅವರಿಗೆ ಫುಲ್ ಮೆಸೇಜ್ ಕೊಡ್ತಾರೆ, ಯಾವ ರೀತಿ ಆದ್ರೆ ಗೇಮ್ ಆಡ್ಬೇಕು, ಈ ರೀತಿ ಇರು, ಅತಿ ಹೆಚ್ಚಾಗಿ ಯಾರ ಹತ್ರ ಕ್ಲೋಸ್ ಆಗ್ಬೇಡ ಅಂತ ಹೇಳ್ತಾ ಹೋಗ್ತಾರೆ. ಅದ್ ಬಿಟ್ಬಿಟ್ಟು ಮತ್ತೆ ಕೊನೆಗೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆ ನಮ್ರತಾ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಯಾರನ್ನ ಚೂಸ್ ಮಾಡ್ಬೇಕಂದ್ರೆ ಬಿಗ್ ಬಾಸ್ ಒಂದು ಆರ್ಡರ್ ಬರುತ್ತೆ. ಆ ಟೈಮ್ ಅಲ್ಲಿ ನಮ್ರತಾ ಅವರ ತಾಯಿ ಅವರು ತನೀಶ್ ಅವರ ಹೆಸರು ತಗೊಂಡಿದ್ರು ಅಂತ ಹೇಳ್ಬೋದು. ಅದಾದ್ಮೇಲೆ ಒತ್ತೂರು ಸಂತೋಷ್ ಅವರ ತಾಯಿ ಬರ್ತಾರೆ ಬಿಗ್ ಬಾಸ್ ಮನೆಗೆ. ಬಿಗ್ ಬಾಸ್ ಮನೆಗೆ ಬಂದು ತುಂಬಾ ಎಲ್ಲರಿಗೂ ಒಳ್ಳೊಳ್ಳೆ ಮೆಸೇಜ್ ಕೊಟ್ಟಿದ್ರು ಅಂತಾನೆ ಹೇಳ್ಬೋದು. ಇನ್ನು ಇಲ್ಲಿ ವಿಶೇಷವಾಗಿ ಆಲೋಚನೆ ಮಾಡಬೇಕಾಗಿದ್ದು ಸಂಗೀತ ಅವ್ರನ್ನ. ನೀವು ತುಂಬಾ ಅಳ್ತಾ ಇದ್ರ, ಜಾಸ್ತಿ ಅಳಕ್ ಹೋಗ್ಬೇಡಿ, ಏನಕ್ಕೆ ನಿಮ್ ಫ್ಯಾನ್ಸ್ ತುಂಬಾ ಇದಾರೆ, ನೀವು ಅಳದ್ ಕಂಡ್ರೆ ಯಾರಿಗೂ ಆಗಲ್ಲ, ಅಳ್ಬೇಡಿ, ಚೆನ್ನಾಗಿರಿ, ನಗ್ತಾ ಇರಿ ಅಂತೇಳಿ ಒಳ್ಳೆ ಮೆಸೇಜೇ ಕೊಡ್ತಾರೆ ವರ್ತೂರು ಸಂತೋಷ್ ಅವರ ತಾಯಿ. ಅದಾದ್ಮೇಲೆ ವರ್ತೂರ್ ಅವ್ರ ಬಗ್ಗೆ ಇವನು ಹಾಗೆ ಹೀಗೆ ಅಂತ ಅಂದ್ರೆ ಡಾನ್ ತರ ಮನೆಯಲ್ಲಿ ಇವನೇ ಮಾತು, ನಾವ್ ಮಾತೇ ಕೇಳಲ್ಲ ಅಂತ ಎಲ್ಲ ಫನ್ ಆಗಿ ಎಪಿಸೋಡ್ ಹೋಗ್ತಾ ಇರುತ್ತೆ. ಸೆಕೆಂಡ್ ಪ್ರೋಮೋ ಬಂದ್ರೆ ಮಾತ್ರ ತುಕಾಲಿ ಅವರ ವೈಫ್ ಬರ್ತಾರೆ. ಏನಕ್ಕಂದ್ರೆ ನಮ್ರತಾ ಅವರ ತಾಯಿ ಒಳಗಡೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ತುಕಾಲಿ ಅವರು ನಮ್ಮ ಮಿಸಸ್ ನ ಒಳಗಡೆ ಕರ್ಸಕ್ ಹೋಗ್ಬೇಡಿ, ಕರ್ಬೇಡಿ, ಬೇಡ ಅಂತ ಹೇಳ್ರಿ ಅಂತ ಹೇಳಿ ಕಳಿಸ್ತಾನೆ. ಆ ಎಪಿಸೋಡ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಫನ್ ಆಗಿರುತ್ತೆ. ಏನಕ್ಕಂದ್ರೆ ತುಕಾಲಿ ಬದಲು ಅವ್ರ ವೈಫ್ ಬಿಗ್ ಬಾಸ್ ಮನೆಗೆ ಬಂದ್ರೆ ಚೆನ್ನಾಗಿರ್ತಾ ಅಂತೆಲ್ಲ ಕಮೆಂಟ್ಸ್ ಬರ್ತಾ ಇದೆ. ಅದೇ ರೀತಿಯಾಗಿ ತುಂಬಾ ಫನ್ ಆಗಿರುತ್ತೆ. ಅಂದ್ರೆ ಅಟ್ಟಾಡಿಸಿ ಹೊಡಿತಾರೆ ಅಂತ ನೋಡು ಕಾಮಿಡಿ ಅಲ್ಲಿ. ಆ ರೀತಿಯಾಗಿ ಕೋಲ್ ತಗೊಂಡು ತುಕಾಲಿ ಅವರಿಗೆ ಹೊಡಿತಾ ಇದ್ರು. ಆ ಪ್ರೋಮೋ ರಿಲೀಸ್ ಮಾಡಿದೆ. ಪ್ರೋಮೋ ನೋಡಿದ್ರು ತುಂಬಾ ಫನ್ ಆಗುತ್ತೆ, ಕಾಮಿಡಿ ಆಗಂತ ಇರ್ಬೋದು. ಯಾಕಂದ್ರೆ ಎಲ್ಲರೂ ಒಳ್ಳೆಯವ್ರನ್ನೇ ಮದುವೆ ಆದ್ರೆ ಇಂತ ಕಚೇರಿಗಳನ್ನ ಯಾರು ಮದುವೆ ಆಗ್ತಾರೆ, ನಾನೇ ಮದುವೆ ಆಗ ನಾನು ಒಂದು ಲೈಫ್ ಕೊಟ್ಟಿನಿ ಇವನಿಗೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ಎಮ್ಮೆ ಕಾರ್ ತಗೊಂಡು ಬಂದು ಬೆಂಗಳೂರಲ್ಲಿ ಇಟ್ರೆ ನನಗೆ ಹೊಡಿತಾಳೆ ಅಂತ ಹೇಳಿ, ನಾನು ಎಮ್ಮೆ ಕಾಯಿ ಹೇಳು, ನೀನು ಎಮ್ಮೆ ಕಾಯಿ ಅದಕ್ಕೆ ಸಿಕ್ಕಿರೋದು ಅಂತೆಲ್ಲ ಫುಲ್ ಫನ್ ಆಗಿರುತ್ತೆ ಅಂತ ಹೇಳ್ಬೋದು. ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದಾರೆ ಇಬ್ರು ಅಂತ. ಅವ್ರ ಲೆಟರ್ ಬಂದಿರ್ಬೋದು. ಈಗ ವಿಡಿಯೋದಲ್ಲೂ ನಾವು ನೋಡ್ಬೋದು. ಯಾರು ಏನೇ ಅನ್ಕೊಂಡ್ಲಿ ನಾವು ಹೀಗೆ ಇರೋದು ಸ್ವಾಮಿ ಅನ್ನೋ ರೀತಿಯಾಗಿ ತುಂಬಾ ಫನ್ ಆಗಿ, ಯಾರೋ ಮನಸ್ಸಲ್ಲಿ ಒಂದು ದ್ವೇಷ ಇಟ್ಕೊಂಡಾನೆ ತುಂಬಾ ಫನ್ ಆಗಿರ್ತದೆ ಅಂತ ಹೇಳ್ಬೋದು ತುಕಾಲಿ ಅವರ ವೈಫ್. ಮತ್ತೆ ಈ ಎಪಿಸೋಡ್ ಅಲ್ಲಿ ಆ ತರ ಕಾಣುತ್ತೆ. ಮತ್ತೆ ನಿಮ್ಗೆ ಯಾವ ರೀತಿ ಕಾಣುತ್ತೆ? ಇನ್ನ ಇಲ್ಲಿ ಮಾತಾಡ್ಬೇಕಾಗಿದ್ದು ಪ್ರತಾಪ್ ಅವರ ಫ್ಯಾಮಿಲಿ. ಖಂಡಿತವಾಗ್ಲೂ ಪ್ರತಾಪ್ ಅವರ ಫ್ಯಾಮಿಲಿ ಬರುತ್ತೆ ಬಿಗ್ ಬಾಸ್ ಮನೆಗೆ. ಆದ್ರೆ ಕೊನೆ ದಿನ ಶುಕ್ರವಾರ ಬಂದ್ರು ಬರ್ಬೋದು, ಇಲ್ಲ ಗುರುವಾರ ಬರ್ಬೋದು. ಅಷ್ಟೊಳಗೆ ಮಾತ್ರ ಕರ್ಸಲ್ಲ. ಏನಕ್ಕಂದ್ರೆ ಇಡೀ ಕರ್ನಾಟಕದ ಜನತೆ ಕಾಯ್ತಾ ಇದ್ದಾರೆ. ಅವರ ಬಾಂಡಿಂಗ್ ಹೇಗಿರುತ್ತೆ, ಅವರ ಯಾವ ರೀತಿ ಇರ್ತಾರೆ. ಅವರ ಅಪ್ಪ 3 ವರ್ಷಗಳ ಕಂಡಿಲ್ಲ. ಅದೇ 4ನೇ ಬಿಗ್ ಬಾಸ್ ಸೀಸನ್ ನೋಡಿದ್ರೆ ಪ್ರಥಮ್ ಅಂತ ಇದ್ರು, ಅವರ ಹಾಗೇನೆ ಕೊನೆ ವಾರ ಕರ್ಸಿದ್ರು ಮಾತಾಡಿಲ್ಲ ಅಂತ ಹೇಳಿ. ಏನಕ್ಕಂದ್ರೆ ಎಕ್ಸ್ಪೆಕ್ಟೇಷನ್ ತುಂಬಾ ಇರುತ್ತೆ ಎಪಿಸೋಡ್ ನೋಡೋಕೆ, ಆ ಎಪಿಸೋಡ್ ನೋಡೋಕೆ ಜನಕ್ಕೆ. ಆದ ಕಾರಣ ಸಂಗೀತ ಮತ್ತು ಪ್ರತಾಪ್ ಅವರ ಫ್ಯಾಮಿಲಿ ಕೊನೆ ದಿನ ಕರೆಸ್ತಾರೆ ಅಂತ ಹೇಳ್ಬೋದು. ಇನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಮಾತ್ರ ತನೀಶ್ ಅವ್ರು ಮುಂದಿದ್ದಾರೆ. ಇನ್ನ ಇವರು ವರ್ತೂರ್ ಅವರ ತಾಯಿ ಮತ್ತು ಸಂಗೀತ ಅವರ ಹೆಸರು ತಗೊಂಡಿದ್ದಾರೆ. ಹೀಗೆ ಒಬ್ಬೊಬ್ರು ಹೆಸರು ತಗೊಂತಾ ಇದ್ದಾರೆ. ಅದಾದ್ಮೇಲೆ ಈಗ 10 ಕಂಟೆಸ್ಟೆಂಟ್ ಗಳಿದ್ದಾರೆ. 10 ಕಂಟೆಸ್ಟೆಂಟ್ ಗಳು ಬೇರೆ ಹೆಸರುಗಳನ್ನು ತಗೊಂಡ್ರೆ 10 ಕಂಟೆಸ್ಟೆಂಟ್ ಗಳು ಗೇಮ್ ಆಡ್ತಾರ ಅಂತ ನಿಮ್ಗೊಂದು ಡೌಟ್ ಬರ್ಬೋದು. ಅದೇ ರೀತಿಯಾಗಿ 10 ಕಂಟೆಸ್ಟೆಂಟ್ ಗಳನ್ನು ತಗೊಂಡು ಅದರಲ್ಲಿ ಎಲ್ಲರ ಹತ್ರ ಗೇಮ್ ಆಡ್ಸೋ ಟಾಪ್ 3 ಇಲ್ಲ ಟಾಪ್ 2 ತಗೊಂತಾರೆ. ಇಲ್ಲ 5 ಜನವನ್ನ ಯಾರು ಸೆಲೆಕ್ಟ್ ಮಾಡಿದ್ರೆ, ಅಂದ್ರೆ ಒಂದ್ ಹೆಸರು ಒಂದ್ಸಲ ತಗೊಂಡ್ಮೇಲೆ ಅದಾದ್ಮೇಲೆ ಅವ್ರ ಹೆಸರು ತಗೋಬಹುದು, ನೋ ಪ್ರಾಬ್ಲಮ್. ಆ ರೀತಿ ಬಿಗ್ ಬಾಸ್ ರೂಲ್ಸ್ ಇದೆ. ಆದ ಕಾರಣ ಒಂದ್ 5 ಜನ ಸೆಲೆಕ್ಟ್ ಆಗ್ಬೋದು. ಇಲ್ಲ 10 ಜನ ಸೆಲೆಕ್ಟ್ ಆದ್ರೆ ಮಾತ್ರ ಬಿಗ್ ಬಾಸ್ ಗೇಮ್ ಮಾಡಿಸಿ ಅದ್ರ ಟಾಪ್ 3 ತಗೊಂತಾನೆ. ಇಲ್ಲ 5 ಜನ ಸೆಲೆಕ್ಟ್ ಆದ್ರೆ ಅವ್ರ ಹತ್ರನೇ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾನೆ ಅಂತ ನ್ಯೂಸ್ ಬರ್ತಾ ಇದೆ. ಮತ್ತೆ ನಿಮ್ಗೆ ಯಾರ್ ಕ್ಯಾಪ್ಟನ್ಸಿ ಆಡ್ಬೇಕು, ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಬಂದಿದೆ ನೋಡಿದ ತಕ್ಷಣ ನಿಮ್ಗೆ ಯಾವ ಫ್ಯಾಮಿಲಿ ಪರ್ಸನ್ ತುಂಬಾ ಇಷ್ಟ ಆದ್ರು ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ್ತಾ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.